ರಾಜ್ಯದಲ್ಲಿ ಮತ್ತು ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಮೂಡಿಸಿದ್ದ ವಿಚಾರ ಅಂತಂದರೆ ಅದು ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ವಿವಾದ. ಈ ವಿವಾದ ಏನು ಅಂತಂದರೆ ಡಿಸೆಂಬರ್ 19ನೇ ತಾರೀಕು ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಸಭ್ಯಕರವಾದಂತಹ ಶಬ್ದವನ್ನು ಬಳಸಿದ್ದಾರೆ ಎನ್ನುವಂತಹ ಆರೋಪದಲ್ಲಿ ಈ ಒಂದು ಸುದ್ದಿ ಶುರುವಾಗುತ್ತೆ. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಡಿಸೆಂಬರ್ 19ನೇ ತಾರೀಕು ಸಿ ಟಿ ರವಿಯನ್ನು ಈ ಆರೋಪದ ಮೇಲೆ ಪೊಲೀಸರು ಬಂಧಿಸ್ತಾರೆ. ಪೊಲೀಸರು ಬಂಧಿಸಿ ಸಿ ಟಿ ರವಿಯವರ ಮೇಲೆ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡಿದ್ದಾರೆ ಅಥವಾ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಸಿ ಟಿ ರವಿಯವರೇ ಖುದ್ದಾಗಿ ಹೇಳ್ಕೊಂತಾರೆ, ಆರೋಪವನ್ನು ಮಾಡ್ತಾರೆ, ದೂರನ್ನು ಕೂಡ ನೀಡ್ತಾರೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಒಂದು ವಿಚಾರ ಈಗ ಮತ್ತಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇರುವಂಥದ್ದು. ಈ ವಿಚಾರ ರಾಜ್ಯದಲ್ಲಿ ಇನ್ನೂ ಮುಂದುವರಿತಾ ಇದೆ. ಸಿ ಟಿ ರವಿಯವರು ತಮಗೆ ತಲೆಗೆ ಗಾಯ ಆದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಕಸ್ಟಡಿಯಲ್ಲಿ ಇದ್ದಾಗ ನನ್ನ ಮೇಲೆ ದೌರ್ಜನ್ಯ ನಡೆದಿದೆ, ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಒಂದು ಮಾತನ್ನು ಖುದ್ದು ಅವರೇ ಹೇಳ್ತಾರೆ ಒಂದು ವಿಡಿಯೋ ಮೂಲಕ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಒಂದು ಸದನದಲ್ಲಿ ಒಂದು ಹೆಣ್ಣು ಮಗುವಿಗೆ ಇವರು ಒಂದು ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ, ನಿಂದನೆಯನ್ನು ಮಾಡ್ತಾರೆ. ನಾನು ಒಬ್ಬ ತಾಯಿ ಅಕ್ಕ ಆಗಿದ್ದೀನಿ, ನನ್ನ ಮೇಲೆ ಈ ರೀತಿಯಾದ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಅವರ ಮನೆಯಲ್ಲೂ ಕೂಡ ಅಂದರೆ ತಾಯಿ ಇರ್ತಾರೆ, ಅಮ್ಮ ಇರ್ತಾರೆ, ಅಕ್ಕ ಇರ್ತಾರೆ. ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಮಾತನ್ನು ಆಡಬೇಕು ಇವರಿಗೆ ಗೊತ್ತಾಗಲ್ವಾ ಎನ್ನುವಂತಹ ರೀತಿಯಲ್ಲಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮಾಧ್ಯಮದವರ ಮುಂದೆ ಕೂಡ ಬಂದು ಅವರು ಕಣ್ಣೀರು ಹಾಕ್ತಾರೆ ಆ ಸಂದರ್ಭದಲ್ಲಿ. ಆದರೆ ಒಂದೆಡೆ ಸಿ ಟಿ ರವಿ ಅವರು ಹೇಳ್ತಾರೆ, ನಾನು ಯಾವುದೇ ರೀತಿಯಾಗಿ ಆ ರೀತಿಯಾದಂತಹ ಒಂದು ಶಬ್ದ ಬಳಕೆಯನ್ನು ಮಾಡಿಲ್ಲ, ಅವರು ನನ್ನ ಮಾತನ್ನು ತಿರುಚಿದ್ದಾರೆ, ನಾನು ಹೇಳಿದಂತಹ ಮಾತೇ ಬೇರೆ, ಅವರು ತಿಳಿದುಕೊಂಡಿರುವಂತಹ ಒಂದು ಮಾತೇ ಬೇರೆ. ಎರಡೂ ಕೂಡ ಅದು ಅಂದರೆ ನನ್ನ ಮೇಲೆ ಮಾಡಿರುವಂತಹ ಆರೋಪ ಶುದ್ಧ ಸುಳ್ಳು ಎನ್ನುವಂತಹ ಮಾತನ್ನು ಸಿ ಟಿ ರವಿ ಅವರು ಕೂಡ ಹೇಳಿರ್ತಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಅಲ್ಲಿನ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿಯವರು ಕೂಡ ಆ ಒಂದು ಶಬ್ದ ರೆಕಾರ್ಡ್ ಆಗಿಲ್ಲ ಎನ್ನುವಂಥ ಮಾತು ಹೇಳ್ತಾರೆ. ಹೀಗಾಗಿ ಇದರ ಮುಂದುವರೆದ ಭಾಗವಾಗಿ ಈಗ ಏನಾಗಿದೆ ಅಂತಂದರೆ CID ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡೇ ಇದೆ. ಈ ಒಂದು ವಿಚಾರವಾಗಿ ಸ್ಥಳ ಮಹಜರು ಮಾಡಬೇಕು. ಎಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯ ನಡೆದಂತಹ ಸ್ಥಳದಲ್ಲಿ ಏನಿದೆ ಸದನದಲ್ಲಿ ನಾವು ಸ್ಥಳ ಮಹಜರು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅನುಮತಿ ನೀಡಿರುವುದಿಲ್ಲ ಬಸವರಾಜ ಹೊರಟ್ಟಿ ಅವರು. ಹೀಗಾಗಿ ಈ ಒಂದು ವಿಚಾರವಾಗಿ CID ಅವರು ಕಾನೂನು ತಜ್ಞರ ಒಂದು ಮೊರೆಯನ್ನು ಹೋಗಿದ್ದಾರೆ ಅಂತೆ. ಇದರ ಒಂದು ಯಾವ ರೀತಿಯಾಗಿ ಒಂದು ತನಿಖೆಯನ್ನು ಮಾಡಬೇಕು, ಇವರು ಅನುಮತಿಯನ್ನು ನೀಡಿಲ್ಲ ಅಂತಂದರೆ ಮುಂದಿನ ಒಂದು ಕಾನೂನು ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾನೂನು ತಜ್ಞರ ಮೊರೆ ಹೋಗಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಆರೋಪದಲ್ಲಿ ಒಂದು ವಿಷಯದಲ್ಲಿ ಏನಾಗಿರುತ್ತೆ ಅಂತಂದರೆ ಸ್ಥಳ ಮಹಜರು ಮಾಡುವಂಥದ್ದು ಪ್ರಮುಖವಾಗಿರುತ್ತದೆ. ಹೀಗಾಗಿ ನಾವು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಸಚಿವಾಲಯಕ್ಕೆ CID ಅವರು ಮನವಿ ಪತ್ರವನ್ನು ಕೂಡ ಬರೆದಿರ್ತಾರೆ. ಆದರೆ ಸಚಿವಾಲಯ ಹೇಳಿರುತ್ತೆ ಏನಂತಂದರೆ ಸಭಾಪತಿಗಳ ಒಂದು ಆಜ್ಞೆಯಂತೆ ಇದು ನಡೆಯಬೇಕಾದಂತಹ ವಿಷಯ. ಹೀಗಾಗಿ ಅವರು ಅನುಮತಿ ಕೊಟ್ಟರೆ ಮಾತ್ರ ಸ್ಥಳ ಮಹಜರು ಮಾಡೋಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಸಚಿವಾಲಯ ಹೇರುತ್ತೆ. ಬಸವರಾಜ ಹೊರಟ್ಟಿಯವರು ನಿರಾಕರಣೆ ಮಾಡಿರುವಂತಹ ಕಾರಣದಿಂದ ಈಗ ಯಾವ ರೀತಿಯಾಗಿ ಮುಂದೆ ಇದರ ಒಂದು ವಿಚಾರವಾಗಿ ನಾವು ತೆಗೆದುಕೊಂಡು ಹೋಗಬೇಕು, ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಎನ್ನುವಂಥ ವಿಚಾರ ಈಗ ಕೇಳಿ ಬರ್ತಾ ಇರುವಂಥದ್ದು. ಸಿ ಟಿ ರವಿಯವರು ತಮ್ಮ ಮೇಲೆ ಬಂದಿರುವಂತಹ ಆರೋಪದ ವಿಚಾರವಾಗಿ ಅವರು ಕೂಡ ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡೋಕ್ಕೆ ನಾನು ಮುಂದಾಗಿದ್ದೇನೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮದ ಒಂದು ನಿಲುವನ್ನು ಸ್ಪಷ್ಟೀಕರಣ ಗೊಳಿಸಿಕೊಂಡ್ರೆ ಸಿ ಟಿ ರವಿಯವರು ಕೂಡ ತಮ್ಮದೇ ಆದಂತಹ ಒಂದು ನಿಲುವನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಮಾತುಕತೆ ಆಗಿತ್ತು. ಇವರು ಆಣೆ ಪ್ರಮಾಣದವರೆಗೂ ಕೂಡ ಹೋಗಿದ್ರು. ಯಾಕಂತಂದರೆ ಧರ್ಮಸ್ಥಳಕ್ಕೆ ಹೋಗಿ ಬಂದು ಆಣೆಯನ್ನು ಮಾಡಿ ನೀವು ಹೇಳಿಲ್ಲ ಅಂತ ಒಂದು ಆಣೆ ಪ್ರಮಾಣದವರೆಗೂ ಕೂಡ ಇವರು ರಾಜಕೀಯವಾಗಿ ಹೋಗಿದ್ರು. ಮತ್ತು ಸಿ ಟಿ ರವಿಯವರು ಕೂಡ ನಾನು ಯಾವುದೇ ರೀತಿ ಆ ಮಾತನ್ನು ಹೇಳಿಲ್ಲ, ಒಂದು ವೇಳೆ ಹೇಳಿದರೆ ನಾನು ಈ ಒಂದು ರಾಜಕಾರಣವನ್ನೇ ಬಿಟ್ಟು ಬಿಡ್ತೀನಿ ಎನ್ನುವಂತಹ ಮಾತನ್ನು ಕೂಡ ಸಿ ಟಿ ರವರು ಹೇಳಿದ್ರು. ಹೀಗಾಗಿ ಈ ವಿವಾದ ಒಂದೊಂದು ರೀತಿಯಾಗಿ ಹಂತವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮುಂದುವರಿತಾ ಇದೆ. ಇದು ಯಾವುದೇ ರೀತಿಯಾಗಿ ತಣ್ಣಗೆ ಆಗುವಂತಹ ಒಂದು ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಸ್ಥಳ ಮಹಜರು ಮಾಡೋಕೆ ಅನುಮತಿ ಸಿಕ್ಕಿಲ್ಲದೆ ಇರೋ ಕಾರಣದಿಂದ CID ಅವರು ಮುಂದೆ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ಇದಕ್ಕೆ ಮುಂದೆ ಕಾನೂನಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿಯವರ ಮಧ್ಯೆ ಇರುವಂಥ ಈ ವಿವಾದ ಇನ್ನು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಎನ್ನುವಂಥದ್ದನ್ನು ನಾವು ಕಾದು ನೋಡಬೇಕು.